ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇದು ಬಂದು ನಮ್ಮ ಅಮ್ಮವ್ರ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ರು. ಆ ದಿನದ ವ್ಲಾಗ್ ಇದು. ಸೊ ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ತೊಳೆದೆ, ಸಗಣಿನ ಸಾರಿಸಿದ್ದೆ. ಸ್ವಲ್ಪ ಸಿಮೆಂಟ್ ಮೇಲೇ ಸಗಣಿ ನೀರು ಹಾಕಿ ಅದನ್ನು ಸಾರಿಸ್ಕೊಂಡು ರಂಗೋಲಿನ ಹಾಕ್ತಾಯಿದ್ದೆ. ನಾನು ಇದು ಮಾರ್ನಿಂಗು ಆಗಲೇ 4 ಗಂಟೆ ಆಗಿತ್ತು. ಬೆಳಗ್ಗೆನೇ ಬೇಗ ಇದ್ದಿದ್ವಿ. ಅಮ್ಮನೂ ಅಷ್ಟರಲ್ಲಿ ಅಮ್ಮನೂ ತಮ್ಮ ಮಾರ್ಕೆಟ್ಗೆ ಹೋಗಿ ಅವರೆಲ್ಲ ಹೂವು ತರಬೇಕು ಮತ್ತು ಬೇರೆ ಏನಾದರೂ ಬೇಕಾಗಿರೋದನ್ನ ತರೋದಕ್ಕೆ ಹೋಗಿದ್ದರು. ಸೊ ನಾನು ಬೆಳಗ್ಗೆನೇ ಇದ್ದು ರಂಗೋಲಿನೆಲ್ಲ ಹಾಕಿದ್ದೆ. ನಮ್ಮಮ್ಮವ್ರ ಮನೆ ಹತ್ರ ಅಂತೂ ನಿಜವಾಗ್ಲೂ ಸೊಳ್ಳೆ ಕಾಟ ಅಂದರೆ ತುಂಬಾ ಇತ್ತು. ಆ ರಂಗೋಲಿ ಹಾಕೋ ಕೂತ್ಕೊಂಡಿದ್ರೆ ಒಳ್ಳೆ ಜೇನುಹುಳಗಳು ಮುಸ್ರಲ್ವ ಹಂಗೆ ಮುಸುತ್ತಾ ಇದ್ರು ನನ್ನ. ನಿಜವಾಗ್ಲೂ ತುಂಬಾ ಸೊಳ್ಳೆಗಳು, ಅಂದರೆ ಟೈಮಿಂಗ್ಸ್ ಪ್ರಕಾರ ಏನಂದರೆ ಈ ಟೈಮಲ್ಲಿ ಇರುತ್ತೆ. ಬೆಳಗ್ಗೆ ಇವತ್ತು ಒಂದು 6 ಗಂಟೆ 6:30 ಮೇಲೆ ಸೊಳ್ಳೆಗಳೇ ಇರೋದಿಲ್ಲ. ಇನ್ನು ಸಂಜೆನೂ ಅಷ್ಟೇನೆ, ಒಂದು 6 ಗಂಟೆಯಿಂದ ಶುರು ಆದರೆ ಒಂದು 8 ಗಂಟೆ ತನಕ ಇರುತ್ತೆ. ಆಮೇಲೆ ಅಷ್ಟೊಂದಾಗಿರೋದಿಲ್ಲ, ಆ ರೀತಿಯಾಗಿ ಬಂದುಬಿಡುತ್ತೆ. ಯಾಕೆ ಅಂದರೆ ನಮ್ಮ ಅಮ್ಮವ್ರ ಮನೆ ಹತ್ರ ಸ್ವಲ್ಪ ಹಸಿರು ಗಿಡಗಳು ಜಾಸ್ತಿ. ಹಾಗೆಯೇ ಇಲ್ಲಿ ಪಕ್ಕದಲ್ಲೇ ಅವರು ಹಸುಗಳಿಗೆ ಮೇವೆಲ್ಲ ಹಾಕ್ಕೊಂಡಿದ್ದಾರೆ, ಜೋಳ ಆಗಿರ್ಬೋದು. ಹಸಿರು ಜಾಸ್ತಿ ಇದ್ದದ ಕಡೆ ಸೊಳ್ಳೆನೂ ಜಾಸ್ತಿ ಇರುತ್ತೆ. ಹಾಗಾಗಿ ಇದೊಂದು ಪ್ರಾಬ್ಲಮ್ ಯಾವಾಗ ಸಾಲ್ವ್ ಆಗುತ್ತೋ ಗೊತ್ತಿಲ್ಲ. ಸೊಳ್ಳೆ ಕಾಟ ಅಂತೂ ಸಿಕ್ಕಾಪಟ್ಟೆ ಇದೆ. ಸೊ ನಾನು ಎಲ್ಲ ಈಚೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸಿಂಪಲ್ಲಾಗೇ ರಂಗೋಲಿ ಹಾಕಿದ್ದೆ. ಇದು ಬಂದು 15ರಿಂದ 8. ನಾನು ಯಾವ್ದು ಬಿಡಬೇಕು ರಂಗೋಲಿ ಅನ್ನೋದು ಪ್ಲ್ಯಾನ್ ಇರಲಿಲ್ಲ. ಸದ್ಯಕ್ಕೆ ಯಾವ್ದು ಬರುತ್ತೋ ಅದನ್ನು ಬಿಟ್ಬಿಟ್ಟು ಬಂದೆ. ಇನ್ನು ಹಾಲಲ್ಲೆಲ್ಲ ಸೋಫಾಗಳೆಲ್ಲ ಹಾಕಿದ್ವಲ್ಲ, ಅದನ್ನೆಲ್ಲ ಈಚೆ ಇಟ್ಬಿಡೋಣ. ಸೊ ನೆಲ ಒರೆಸ್ಕೊಳೋದಕ್ಕೆ ನೀಟಾಗಿ ಕ್ಲೀನಾಗಿರುತ್ತೆ. ಹಾಗೆಯೇ ಬಂದವ್ರಿಗೆಲ್ಲ ಕುತ್ಕೊಳ್ಳೋಕ್ಕೆ ಒಳಗಡೆ ಜಾಗ ಬೇಕಲ್ವಾ. ಹಾಗಾಗಿ ಸೋಫಾಸ್ನೆಲ್ಲ ಈಚೆ ಇಟ್ಬಿಟ್ರೆ ಸ್ವಲ್ಪ ಫ್ರೀ ಆಗುತ್ತೆ ಅಂತ ಹೇಳಿ ನಾನು ಮತ್ತು ನಮ್ಮ ಚಿಕ್ಕಮ್ಮ ಇಬ್ಬರು ಸೇರಿಕೊಂಡು ಈ ಸೋಫಾಗಳನ್ನೆಲ್ಲ ಈಚೆ ಇಡ್ತಿದ್ದೆ. ಇನ್ನು ಪಾರ್ಕಿಂಗ್ ಎಲ್ಲ ನೆನ್ನೆನೇ ಹಿಂದಿನ ದಿವಸನೇ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೆ. ಹಾಗಾಗಿ ಇನ್ನೇನು ಕ್ಲೀನ್ ಆಗಿದೆಯಲ್ಲ, ಸುಮ್ಮನೆ ಆಗೈತೆ ಅಂದರೆ ಮಾಪ್ ಮಾಡ್ಕೊಬೇಕಾಗಿದೆ, ಲಾಸ್ಟಲ್ಲಿ ಮಾಡ್ಕೊಂಡಾನ ಅಂಥೇಳಿ. ಇನ್ನು ಇದನ್ನು ಸೋಫಾ ಸೆಟ್ಸ್ ಆಗಿರ್ಬೋದು, ಟೇಬಲ್ ಆಗಿರ್ಬೋದು, ಏನೇನು ಇದೆಯೋ ಎಲ್ಲ ಆಚೆ ಇಡ್ತಾಯಿದ್ದೆ. ಇನ್ನು ನಾನು ಸಹ ನೆಲ ಮನೆಯೆಲ್ಲ ಒರೆಸ್ಕೊಂಡು ನಾನು ಫ್ರೆಶ್ ಅಪ್ ಆದೆ. ಸೊ ಐನೋರು ಬಂದುಬಿಟ್ರೆ ಅವಾಗ ಸಡನ್ನಾಗಿ ರೆಡಿ ಆಗೋಕ್ಕಾಗೋದಿಲ್ಲ ಅಲ್ವಾ. ಅದಕ್ಕಾಗಿಯೇ ಮುಂಚೆನೇ ಸ್ವಲ್ಪ ನಾವು ಫ್ರೆಶ್ ಅಪ್ ಆಗಿ ರೆಡಿ ಆದರೆ ಇನ್ನು ಅವ್ರು ಬಂದಾದಮೇಲೆ ಅದು ಇದು ಏನಾದರೂ ಕೇಳ್ತಾನೆ ಇರ್ತಾರೆ. ಸೊ ನಾವು ಅಲ್ಲಿ ಕೊಡಬೇಕಲ್ವ, ಒಬ್ಬರು ಇರಲೇಬೇಕು. ಇನ್ನು ನಾವು ಪೂಜೆ ಮಾಡಿಸಿದ್ದು ಶುಕ್ರವಾರ ಶ್ರೀರಾಮನವಮಿ ಹಬ್ಬದ ದಿವಸ. ಶುಕ್ರವಾರ ಒಳ್ಳೆ ದಿವಸ ಆಗಿದೆ. ಹಾಗೆಯೇ ಶಿವರಾಮನವಮಿ ಹಬ್ಬದ ದಿವಸ ಮಾಡಿಸ್ಬೇಕು ಅಂತ ಅಮ್ಮಂಗೆ ತುಂಬಾ ಆಸೆ ಇತ್ತು. ಆ ಟೈಮಿಗೆ ಪುರೋಹಿತರು ಸಿಗ್ತಾನೆ ಇರಲಿಲ್ಲ. ಅಂದರೆ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ ಇದ್ದೇ ಇರುತ್ತಲ್ವ. ಸೊ ಎಲ್ಲ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ರು. ಹೇಗೋ ಪುರೋಹಿತರು ಸಿಕ್ಕಿದ್ರು. ಅಮ್ಮಂಗೆ ಆಸೆ ಇತ್ತಲ್ಲ ಶಿವರಾಮನವಮಿ ಹಬ್ಬದ ದಿವಸನೇ ಮಾಡಿಸ್ಬೇಕು ಅಂತ, ಅದನ್ನು ಮಾಡಿಸಿ ಅವ್ರಿಗೂ ಒಂದು ಸಮಾಧಾನ ಆಯಿತು. ಸೊ ಎಲ್ಲ ನಾವು ಹತ್ರದ ಸಂಬಂಧಿಕರಿಗೆ ಮಾತ್ರ ಹೇಳ್ಕೊಂಡಿದ್ವಿ ಅಷ್ಟೇನೆ. ಏನು ಜಾಸ್ತಿ ಗ್ರ್ಯಾಂಡಾಗಿ ಏನು ಮಾಡಿರಲಿಲ್ಲ. ಹೂವಿನ ಅಲಂಕಾರ ಆಗಿರ್ಬೋದು ಸಿಂಪಲ್ಲಾಗೇ ಮಾಡ್ಕೊಂಡಿದ್ದಿತ್ತು. ಇದು ಬಂದು ನಮ್ಮ ಅಮ್ಮವ್ರ ಮನೇಲಿ 3ನೇ ವರ್ಷ ಆಚರಿಸ್ತಾ ಇರೋದು. ಅಂದರೆ ಅವರು ಫಸ್ಟ್ ಸ್ಟಾರ್ಟಿಂಗು ಗುರುಪ್ರವೇಶ, ಈ ನಮ್ಮ ಅಮ್ಮವ್ರ ಮನೆ ಕಟ್ಟಿ 3 ವರ್ಷ ಆಗಿದೆ ಅಷ್ಟೇನೆ. ಗುರುಪ್ರವೇಶ ದಿವಸ ಒಂದು ದಿವಸ ಆಗಿತ್ತು. ಅದಾದಮೇಲೆ 1 ವರ್ಷ, ಪ್ರತಿ ವರ್ಷ 3 ವರ್ಷ ಆಗಿದೆ. ಈಗ 3ನೇ ಸತಿ ಆಗಿರೋದು. ಪ್ರತಿ ವರ್ಷವೂ ಮಾಡಿಸ್ತಾ ಇದ್ದಾರೆ. ನೋಡಬೇಕು ಏನು ಮಾಡ್ತಾರೆ. 3ನೇ ವರ್ಷಕ್ಕೆ ಸ್ಟಾಪ್ ಮಾಡೋದಾ, ಇಲ್ಲ ಇನ್ನು ಮುಂದಕ್ಕೂ ಹಾಗೆ ಆಚರಿಸ್ಕೊಂಡು ಹೋಗೋದಾ, ಅದು ಅವ್ರ ಮೇಲೆ ಡಿಪೆಂಡ್. ಹಾಗೆಯೇ ಐನೋರ ಹತ್ರ ನಾವು ಕೇಳಿದ್ವಿ ಏನಂತ, ಈಗ ನಾವು 3 ವರ್ಷ ಮಾಡಿ ಅಲ್ಲಿಗೆ ಮುಕ್ತಾಯ ಮಾಡೋದಾ ಅಂತ ಕೇಳಿದ್ದಕ್ಕೆ ಅವರು 3 ವರ್ಷ ಅಲ್ಲ, 4ನೇ ವರ್ಷಕ್ಕೆ ಇನ್ನೊಂದು, ಅಂದರೆ ಇವಾಗ ನಾವು ಕತೆ ಷಣ್ಮಾತ್ಮನ ಕತೆ ಓದಿಸ್ತಾರೆ ಗೊತ್ತಾ, ಪೂರ್ತಿ ರಾತ್ರಿ ಎಲ್ಲ ನೈಟ್ ಇಂದ ಬೆಳಗ್ಗೆ ತನಕ. ಆ ರೀತಿಯಾಗಿ ಈ ಸ್ವಾಮಿಗೂ ಪೂಜೆ ಹೋಮ ಎಲ್ಲ ಇರುತ್ತಂತೆ. ಸೊ ಆ ರೀತಿಯಾಗಿ ಆಚರಣೆ ಮಾಡಿ ಅದಾದ ನಂತರ ಬೆಳಗ್ಗೆ ಅನ್ನದಾನ ಇಟ್ಕೊಂಡು ಅಲ್ಲಿಗೆ ಆವತ್ತಿಗೆ ಪೂಜೆನ ಮುಕ್ತಾಯ ಮಾಡಿ ನೆಕ್ಸ್ಟ್ ವರ್ಷದಿಂದ ಏನು ಆಚರಿಸಲಿಲ್ಲ ಅಂದರೂ ನಡೆಯುತ್ತೆ ಅಂತ ಹೇಳಿದ್ರು. ನಮ್ಮ ಮನೇಲಿ ಆ ರೀತಿ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಆ ರೀತಿ ಆಗದೇ ಇದ್ದಾಗ ಏನು ಮಾಡೋದು ಅಂತ ಹೇಳಿದಾಗ ಅವ್ರು ಹೇಳಿದ್ರು, ನೀವು ಪೂಜೆ ಮಾಡ್ಸೋಕ್ಕಾಗಲಿಲ್ಲ ಅಂದ್ರೂ ಒಂದು ದೇವಸ್ಥಾನದಲ್ಲಿ, ಅಂದರೆ ಅವರ ದೇವಸ್ಥಾನದಲ್ಲಿ ಪ್ರತಿ ಸತ್ಯನಾರಾಯಣ ಸ್ವಾಮಿ ವರ್ಷದಲ್ಲಿ 1 ಸತಿ ಮಾಡೇ ಮಾಡ್ತಾರಂತೆ ದೇವಸ್ಥಾನಗಳಲ್ಲಿ. ಆಗ ಹೋಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಾಣಿಕೆಯನ್ನು ಕೊಟ್ಬಿಟ್ಟು ಬರ್ಬೋದಂತೆ. ಆ ರೀತಿಯಾಗಿ ಮಾಡ್ಕೊಂಡು ಹೋದ್ರೂ ತೊಂದರೆ ಇಲ್ಲ ಅಂತ ಅವ್ರು ಹೇಳಿತ್ತು. ಸೊ ಈ ಥರ ಯಾರಿಗಾದರೂ ಕನ್ಫ್ಯೂಷನ್ ಇದ್ದರೆ ಅದಕ್ಕೋಸ್ಕರ ನಾನು ಇದನ್ನು ಹೇಳಿದೆ. ನಮಗೂ ಈ ಥರ ಕನ್ಫ್ಯೂಷನ್ ಇದ್ದಿದ್ದನ್ನ ನಾವು ಅವ್ರ ಹತ್ರ ಕೇಳಿ ತಿಳ್ಕೊಂಡಿರೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನಾವು ಅಂದ್ಕೊಂಡು ಬರೀ 3 ವರ್ಷ ಮಾಡಿಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡ್ಬೋದೇನೋ ಅಂತ. ಈ ಥರ ಎಲ್ಲ ಇದೆ ಅಂತ ನಮಗೆ ಖಂಡಿತ ಗೊತ್ತಿರಲಿಲ್ಲ. ಸೊ ಕೇಳಿದ್ದು ಒಳ್ಳೆಯದೇ ಆಯ್ತಲ್ವಾ. ಸೊ ನೆಕ್ಸ್ಟ್ ನೋಡೋಣ ಏನು ಮಾಡ್ತಾರೆ ಅನ್ನೋದು ನಮ್ಮ ಅಪ್ಪ ಅಮ್ಮನ ಮೇಲೆ ಡಿಪೆಂಡು. ಆದರೆ ಮಾಡಿಸ್ತಾರೆ, ಇಲ್ಲಾಂದರೆ ಅವ್ರು ಹೇಳ್ದಂಗೆ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಕಾಣಿಕೆ ಏನಿರುತ್ತೋ ಕೊಟ್ಬಿಟ್ಟು ಪೂಜೆ ದಿವಸ ಹೋಗಿ ಕೈ ಮುಕ್ಕೊಂಬಂದ್ರೂ ನಡೆಯುತ್ತೆ.
ಸೊ ನಮ್ಮ ಮನೇಲಿ ಪೂಜೆಗೆಲ್ಲ ತಯಾರಿ ಮಾಡ್ಕೊತಾಯಿದ್ರು. ಐನೂರು ಬೇಗ ಬಂದು ಎಲ್ಲ ಅವರೇ ತಯಾರಿ ಮಾಡಿಕೊಂಡ್ರು. ಇನ್ನು ಅಡುಗೆದಾಗಿರ್ಬೋದು ಪ್ರತಿಯೊಂದೂ ನಾವೇನು ಭಟ್ರನ್ನ ಕರೆಸಿನೇ ಮಾಡಿಸ್ಬೇಕು ಅಂತ ಏನಿಲ್ಲ. ನಾನು ಆಗಲೇ ಹೇಳಿದ್ದೀನಿ, ಸಿಂಪಲ್ಲಾಗಿ ಏನೇ ಅಂದರೆ ನಮ್ಮ ಸಂಬಂಧಿಕರಲ್ಲಿ ಹತ್ರದ ಸಂಬಂಧ ಅವರೆಲ್ಲ ಅವರು ಬಂದು ನಮಗೆ ಸಪೋರ್ಟ್ ಮಾಡಿದ್ರು. ಆ ಸಪೋರ್ಟ್ಗೆ ನಾವು ಏನಂತ ಹೇಳಬೇಕು ಅಂತಲೇ ಗೊತ್ತಿಲ್ಲ. ಯಾಕಂದರೆ ಕಷ್ಟದಲ್ಲಾಗಿರ್ಬೋದು ಸುಖದಲ್ಲಾಗಿರ್ಬೋದು ಭಾಗಿಯಾದ್ರೇ ಅಲ್ವಾ ಅದಕ್ಕೂ ಒಂದು ಸಂಬಂಧದವರು ಅನ್ನೋದಕ್ಕೂ ಒಂದು ಬೆಲೆ ಇರುತ್ತೆ ಅಲ್ವಾ. ಸೊ ಇರ್ತಾರೆ ಕೆಲವರು, ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಬಟ್ ನನಗೆ ಏನು ಅನಿಸ್ತು ಅಂದರೆ ತುಂಬ ಜನ ಸಂಬಂಧನ ಇಟ್ಕೊಳೋದು ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ತುಂಬ ಜನ ಫ್ರೆಂಡ್ಸ್ ಇರ್ತಾರೆ, ನಾನು ಹೇಳೋದು ಕಾಮನ್ ಆಗಿ ಹೇಳ್ತಾ ಇದ್ದೀನಿ. ತುಂಬ ಜನ ಫ್ರೆಂಡ್ಸ್ ಇರ್ತಾರೆ, ಬಟ್ ಕಷ್ಟದಲ್ಲಿ ಯಾರಾಗ್ತಾರೆ ಅವ್ರು ಮಾತ್ರ ನಮ್ಮ ನಿಜವಾದ ಒಂದು ಸಂಬಂಧ ಆಗಿರ್ಬೋದು, ಒಂದು ಸ್ನೇಹ ಆಗಿರ್ಬೋದು, ಅದಕ್ಕೆ ಮಾತ್ರ ನಾವು ಬೆಲೆನ ಕೊಟ್ಟು ಅಂಥವ್ರನ್ನ ನಮ್ಮ ಜೊತೆಯಾಗಿ ಇಟ್ಕೊಂಡು ನಾವು ಅವ್ರ ಕಷ್ಟಕ್ಕಾಗೋದು, ಅವ್ರು ನಮ್ಮ ಕಷ್ಟಕ್ಕಾಗೋದು ಅದು ಉತ್ತಮ ಅಲ್ವಾ. ಸೊ ಹಾಗಾಗಿ ಇದು ಮಾತು ಹೇಳಬೇಕು ಅಂತ ಅನಿಸ್ತು, ಹಾಗಾಗಿ ಹೇಳಿದೆ. ಮನಸ್ಸಲ್ಲಿ ಏನು ಇಟ್ಕೊಬಾರ್ದು ಸ್ನೇಹಿತರೆ. ಏನು ಹೇಳ್ಬೇಕು ಅಂತ ಅನಿಸುತ್ತೋ ಆಗಲೇ ಹೇಳ್ಬೇಕು. ಏನಾದರೂ ಡೌಟ್ಸ್ ಇದ್ದರೂ ಅಷ್ಟೇ ಆಗಲೇ ಕ್ಲಿಯರ್ ಮಾಡ್ಕೊಂಬಿಟ್ರೆ ಮನಸ್ಸಲ್ಲಾಗಿರ್ಬೋದು ತಲೆಯಲ್ಲಾಗಿರ್ಬೋದು ಏನೂ ಇರೋದಿಲ್ಲ, ಫುಲ್ಲು ಖಾಲಿಯಾಗಿ ಇಟ್ಕೊಬೇಕು. ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗಬಾರ್ದಲ್ವ. ಅದಕ್ಕಾಗಿ ಸಂಬಂಧ ಇಲ್ಲದೇ ಏನೋ ಮಾತಾಡ್ತಾ ಇದ್ದೀನಿ ಅಂತ ಅನಿಸ್ಬೋದು ಅಲ್ವಾ. ಇನ್ನು ಪೂಜೆಗೆಲ್ಲ ರೆಡಿ ಆಯಿತು, ಪೂಜೆನೂ ಸಹ ಶುರು ಮಾಡಿಕೊಂಡ್ರು. ಬನ್ನಿ ಮುಂದೆ ನೋಡಿರಂತೆ. ಯಜಮಾನಸ್ಯ ಕುಲದೇವತಾ ಕಾಲಭೈರವೇಶ್ವರ ಸ್ವಾಮಿನೇ ನಮಃ. ಯಜಮಾನಸ್ಯೇತದ್ದಿವಸೇ ಗೃಹೇಶು ಸಂಕಲ್ಪಿತಾನಾಂ ಕರಿಷ್ಯಮಾಣಾಃ ಸತ್ಯನಾರಾಯಣ ಸ್ವಾಮಿ ಪೂಜಾ ಕಾರ್ಯೇಶು ಯಜಮಾನಸ್ಯ ಕುಲದೇವತಾ ಕಾಲಭೈರವೇಶ್ವರ ಸ್ವಾಮಿ ಸಂಪೂರ್ಣ ಆಶೀರ್ವಾದದ ಸಿದ್ಧರ್ಥಂ ಪ್ರಥಮತಃ ಯಜಮಾನಸ್ಯ ಪ್ರಾರ್ಥನಾ ಮುಖೇಶು ಪೂರ್ಣ ಫಲ ಸಮೇತ ದಕ್ಷಿಣಾನಿ ಸಮರ್ಪಯಾಮಿ. ಅದು ನೀವು ದೇವ್ರ ಮನೆ ಹತ್ರ ಬಂದ್ಬಿಟ್ಟು ಭಗವಂತನ ತೋರಿಸ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಎಲ್ಲಾರು ಇಟ್ಬಿಟ್ಟು ಅವ್ರ ಮೇಲೆ ಹೂವು ಅಕ್ಷತೆ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬರ್ಬೇಕು. ನಾನು ಮಾಡ್ತೀನಿ, ಹೂವು ಅಕ್ಷತೆ ಅವ್ರು ಹಾಕ್ಬೇಕಾ? ಇಲ್ಲ ಅವ್ರು ಹಾಕಿದ್ರೆ ಆಯ್ತು. ಅಕ್ಷತೆ ತಂದಿದ್ದೀಮಾ? ಕೊಟ್ಟಿದ್ದೀನಿ. ಓಂ ಋತ್ವಿದ್ವಯಾರ್ಥ ಲೋಕ ದೇವಿ ವಂಶನಾಥ ವಂಶಧಾರಿ ಮಾಂ ದೇವಿ ಪವಿತ್ರಂ ಗುರುಶಾಸನಂ. ಒಂಚೂರು ಪಕ್ಕಕ್ಕೆ ಬರ್ಬೇಕಾಗ್ತದೆ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ದೈವ ಭಕ್ತಿ ತುಂಬಾ ಇದೆ. ಫಸ್ಟಿಂದ ನಮ್ಮ ಅಪ್ಪನಿಗೆ ಜಾಸ್ತಿ. ಹಾಗಾಗಿ ಏನೇ ಆಗಬೇಕು ಅಂದ್ರೂ ನಾವು ದೇವರಲ್ಲಿ ಬೇಡ್ಕೊಂಡು ಅವರ ಆಶೀರ್ವಾದ ಪಡ್ಕೊಂಡೇನೆ ಮುಂದಕ್ಕೆ ಹೋಗೋದು. ನೋಡೋಣ, ತಮ್ಮನಿಗೆ ಬೇಗ ಮದುವೆ ಆಗಲಿ ಅಂತ ನಾನು ಬೇಡ್ಕೊಂಡೆ. ಯಾಕಂದರೆ ಮನೇಲಿ 3 ಜನ ಇದ್ದಾರೆ, ಬೇಗ ನನ್ನ ತಮ್ಮನಿಗೂ ಮದುವೆ ಆಗಿ ಮೊಮ್ಮಕ್ಕಳು ಆ ಥರ ಆಸೆಗಳು ಅಪ್ಪ ಅಮ್ಮಂಗೆ ಇದ್ದೇ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಅದೊಂದು ಬೇಗ ಈಡೇರಲಿ ಅಂತ ನಾನು ಕೇಳಿಕೊಂಡೆ. ಇನ್ನು ಪೂಜೆ ಪುನಸ್ಕಾರ ಎಲ್ಲ ಮುಗೀತು, ಚೆನ್ನಾಗೇ ಆಯಿತು. ನಾವು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ತುಂಬಾ ಚೆನ್ನಾಗಾಗಿತ್ತು. 500 ಏನು ಅರ್ಜೆಂಟಲ್ಲಿ ಬೇಗ ಹೋಗ್ಬಿಡ್ಬೇಕು, ಬೇಗ ಮಾಡಿ ಅನ್ನೋ ಥರ ಏನು ಇರಲಿಲ್ಲ, ನಿಧಾನಕ್ಕೇನೆ ಮಾಡಿಕೊಟ್ರು. ಇನ್ನು ಇದು ಸಜ್ಜಿಗೆ ಮಾಡ್ತಾಯಿದ್ರು ನಮ್ಮ ಅತ್ತೆ. ಅವರೇನೇನೆ ಎಲ್ಲ ಪ್ರಿಪ್ರೇಷನ್ಸ್ ಅಡುಗೆದಾಗಿರ್ಬೋದು ಎಲ್ಲನೂ. ಸತ್ಯನಾರಾಯಣ ಸ್ವಾಮಿಗೆ ಮುಖ್ಯವಾಗಿ ಪ್ರಸಾದಗಳಲ್ಲಿ ಇಷ್ಟವಾದಂಥದ್ದು ಅಂದರೆ ಈ ಸಜ್ಜಿಗೆನೇ. ಸೊ ಈ ಸತ್ಯನಾರಾಯಣ ಪೂಜೆ ದಿವಸ ಸಜ್ಜಿಗೆ ಮಾಡಲೇಬೇಕು ಕಂಪಲ್ಸರಿ. ಹಾಗೆಯೇ ಅಭಿಷೇಕ ಎಲ್ಲ ಮಾಡ್ತಾರಲ್ವ, ಅದಕ್ಕೆ ಹಣ್ಣುಗಳೆಲ್ಲ ಹಾಕಿ ನಾನು ಅದನ್ನು ರೆಡಿ ಮಾಡಿಕೊಟ್ಬಿಟ್ಟು ಬಂದೆ. ಸಜ್ಜಿಗೆನ ಇಸ್ಕೊಂಡು ಹೋಗೋಣ ಆಗಿದೆಯೇನೋ ಅಂತ ನೋಡೋಕ್ಕೆ. ಅವರು ಇನ್ನೇನು ಲಾಸ್ಟ್ ತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಮುಗಿಯುತ್ತೆ. ಇನ್ನು ಇವರಿಬ್ಬರು ಹೆಲ್ಪರ್ಸು ನಮ್ಮ ಅತ್ತೆಗೆ. ಇವ್ರು ಬಂದು ನೈಟಿ ಹಾಕಿದ್ರಲ್ಲ, ಅವ್ರು ನಮ್ಮ ಚಿಕ್ಕಮ್ಮ, ಆ ಕಡೆ ಇರೋರು ನಮ್ಮ ದೊಡ್ಡಮ್ಮ. ಸೊ ಇವರಿಬ್ಬರು ಹೆಲ್ಪರ್ಸು ಹೆಲ್ಪ್ ಮಾಡಿಕೊಂಡು ಇನ್ನೂ ರೆಡಿನೇ ಆಗಿರಲಿಲ್ಲ. ಸೊ ಏನೇನು ಐಟಮ್ ಮಾಡಿದರು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇನ್ನು ಏನೇನು ಅಡುಗೆ ಮಾಡಿದರು ಅನ್ನೋದಾದರೆ ಒಬ್ಬಟ್ಟು, ಅದಕ್ಕೆ ಕಾಯಿ ಹಾಲು, ಹಾಗೆಯೇ ಕಾಳುಗೊಜ್ಜು. ಇದು ಹೆಸ್ರು ಬೇಳೆಗೆ ಒಗ್ಗರಣೆ ಹಾಕಿರೋದು ಸ್ನೇಹಿತರೆ. ಹೆಸ್ರು ಬೇಳೆಗೆ ಒಗ್ಗರಣೆ ಹಾಕಿರೋದನ್ನೆಲ್ಲ ಮಿಕ್ಸ್ ಮಾಡಬೇಡಿ ಒಟ್ಟಿಗೆನೇ, ಬೇಗ ಹಾಳಾಗೋಗ್ಬಿಡುತ್ತೆ. ಸೊ ಸಂಜೆ ತನಕ ಇರಬೇಕು ಅಂದರೆ ಸಪ್ರೇಟಾಗಿ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಮಿಕ್ಸ್ ಮಾಡ್ಕೊಳೋದು ಒಳ್ಳೆಯದು. ಹಾಗೆ ಮೆಂತ್ಯ ಬಾತ್ ಸಹ ಮಾಡಿದರು. ಇನ್ನು ಇದು ಬಂದು ಒಬ್ಬಟ್ಟಿನ ಸಾಂಬಾರು, ಹಾಗೆಯೇ ವೈಟ್ ರೈಸು. ಇಷ್ಟು. ಇನ್ನು ನನ್ನ ಮೋಸ್ಟ್ ಫೇವ್ರೆಟ್ ಡಿಶ್ ಅಂದರೆ ಇದೇನೇ. ಯಾರಿಗೆಲ್ಲ ಇದು ಮೋಸ್ಟ್ ಫೇವ್ರೆಟ್ ಅನ್ನೋರು ಇದ್ದರೆ ಕಮೆಂಟ್ ಮಾಡಿ. ಏನಪ್ಪ ಅಂತೀರಾ? ಇದೇನೆ ಶಾವಿಗೆ ಖೀರು. ನನಗಂತೂ ತುಂಬಾ ಇಷ್ಟ. ಫೇವ್ರೆಟ್ ಅಂದರೆ ಮೋಸ್ಟ್ ಫೇವ್ರೇಟು. ಇನ್ನು ಲಾಸ್ಟಿಗೆ ಬಂದು ಸ್ವೀಟ್ ಕಾರ್ನ್ದು ಚಾಟ್ಸ್ ಥರ ಇರುತ್ತೆ, ಅದು ನಮ್ಮ ಅತ್ತೆನೇ ಎಲ್ಲ ಅವ್ರದ್ದೇನೇ ಪ್ಲ್ಯಾನಿಂಗ್. ಏನೇನು ಐಟಮ್ಸ್ ಮಾಡಬೇಕು ಅಂತ ನಮ್ಮಮ್ಮ ಕೇಳಿದ್ದಕ್ಕೆ ಇಷ್ಟೆಲ್ಲ ನಾನು ಮಾಡ್ತೀನಿ ಅಂತ ಅವರೇ ಹೇಳಿತ್ತು. ಸೊ ಹಾಗಾಗಿ ನಾವು ಬರೀ ತಂದ್ಕೊಂಡು ಕೊಟ್ಟಿದ್ದು ಅಷ್ಟೇನೆ. ಸ್ವೀಟ್ ಕಾರ್ನ್ದೊಂದು ಮಾಡಿದರು, ಇನ್ನು ಹಪ್ಳ ಲಾಸ್ಟಿಗೆ.
ಪೂಜೆ ಎಲ್ಲ ಆಗಿತ್ತಲ್ಲ, ಇನ್ನು ನಾನು ಸ್ವಲ್ಪ ಜನರಿಗೆ ಊಟ ಎಲ್ಲ ಬಡಿಸಿದ್ದಾಯಿತು. ಸ್ವಲ್ಪ ಟೈಮು ಸಂಬಂಧಿಕರೆಲ್ಲ ಬಂದಿದ್ರಲ್ಲ, ಅವ್ರ ಜೊತೆ ಮಾತಾಡಿಕೊಂಡು ಹಾಗೆ ಕಳೆದ್ವಿ. ಇನ್ನು ಸಂಜೆ ದೇವರಿಗೆ ಮತ್ತೆ ನೈವೇದ್ಯ ಮಾಡಿ ಮತ್ತೆ ದೀಪ ಹಚ್ಚಬೇಕಾಗಿತ್ತು. ಸೊ ಇಷ್ಟ ಆಗಿತ್ತು ಸ್ನೇಹಿತರೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ.